ಹಲೋ ನಮಸ್ತೆ. ನಾನು ನಿಮ್ಮ ಪ್ರಿಯ. ಡೋಂಟ್ ವರಿ ಪಾರ್ಟ್ 8ಕ್ಕೆ ಸ್ವಾಗತ. ಚಿಂತೆ ಮಾಡಬೇಡಿ, ಪ್ರತಿದಿನ ಏನು ತಿಂಡಿ ಮಾಡಬೇಕು, ಲಂಚ್ಗೆ ಏನು ಮಾಡಬೇಕು, ರಾತ್ರಿ ಡಿನ್ನರ್ಗೆ ಏನು ಮಾಡಬೇಕು ಅಂತ ಪ್ರತಿದಿನ ನಿಮ್ಮ ಯೋಚನೆಗೆ ಒಂದು ಪೂರ್ಣ ವಿರಾಮ. ನೀವು ಹೌಸ್ ವೈಫ್ ಆಗಿರಲಿ, ವರ್ಕಿಂಗ್ ವುಮೆನ್ ಆಗಿರಲಿ ಅಥವಾ ಬ್ಯಾಚುಲರ್ ಆಗಿರಲಿ, ನಿಮ್ಮ ಪ್ರತಿದಿನದ ಗೊಂದಲದಿಂದ ಈ ವಿಧಾನವನ್ನು ಅನುಸರಿಸಿ. ಬೆಳಗಿನ ತಿಂಡಿ ವಾರದ 7 ದಿನದಲ್ಲಿ ಒಂದು ದಿನ ಇಡ್ಲಿ ಆದರೆ ಇನ್ನೊಂದು ದಿನ ದೋಸೆ, ಒಂದು ದಿನ ಚಪಾತಿ, ಇನ್ನೊಂದು ದಿವಸ ಚಿತ್ರಾನ್ನ, ಪುಳಿಯೋಗರೆ, ರೊಟ್ಟಿ ಮತ್ತು ವಾರದ ಅಂತ್ಯದ ದಿನ ಪೂರಿ, ನೂಡಲ್ಸ್, ಪಾಸ್ತಾ, ಬ್ರೆಡ್ಡು, ಸ್ಯಾಂಡ್ವಿಚ್, ಯಾವುದಾದರೂ ರೀತಿಯ ಬಾತ್ಗಳು ಅಥವಾ ಫ್ರೈಡ್ ರೈಸ್ಗಳು. ಹೀಗೆ ಯಾವುದಾದರೂ ಒಂದು ಮಾಡಿ ನಿಮ್ಮ ಅನುದಿನದ ಕೆಲಸಗಳಿಗೆ ತಕ್ಕ ಹಾಗೆ ಟೈಮ್ ಟೇಬಲ್ ಹಾಕಿಕೊಳ್ಳಿ. ಆಗ ಕೆಲಸ ಸುಲಭವಾಗುತ್ತದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಒಂದು ದಿನ ಬೇಳೆ ಸಾರು, ಒಂದು ದಿನ ಸಾಂಬಾರು, ಒಂದು ದಿನ ರಸಂ, ಒಂದು ದಿನ ಸೊಪ್ಪಿನ ಸಾರು, ಯಾವುದಾದರೂ ಒಂದು ರೀತಿಯ ಬೆಂಡೆಕಾಯಿ, ಹಾಗಲಕಾಯಿ, ಹಾಗೆ ಯಾವುದಾದರೂ ತರಕಾರಿಯ ಒಂದು ಗೊಜ್ಜನ್ನು ಮಾಡಿಕೊಳ್ಳಿ. ಅದಕ್ಕೆ ತಕ್ಕ ಹಾಗೆ ಅನ್ನ ಅಥವಾ ಮುದ್ದೆಯನ್ನು ತಯಾರು ಮಾಡಿಕೊಳ್ಳಿ. ಅದರ ಜೊತೆಗೆ ಯಾವುದಾದರೂ ಒಂದು ಪಲ್ಯವನ್ನು ತಯಾರಿಸಿಕೊಂಡರೆ ನಿಮ್ಮ ಮಧ್ಯಾಹ್ನದ ಊಟದ ಯೋಚನೆ ಮುಗಿಯುತ್ತದೆ. ವಾರದ ಅಂತ್ಯದ ದಿನ ಪುಲಾವ್, ಗೀ ರೈಸ್, ಬಿರಿಯಾನಿ ಅಥವಾ ನಿಮಗಿಷ್ಟವಾದ ಯಾವುದಾದರೂ ಹೋಟೆಲ್ಗೆ ಹೋಗಿ ಊಟ ಮಾಡಿ. ಇನ್ನು ಡಿನ್ನರ್ಗೆ ಬೆಳಗ್ಗೆ ಹಾಗೂ ಮಧ್ಯಾಹ್ನ ತಯಾರಿಸಿದ ಆಹಾರ ಉಳಿದಿರುವುದಾದರೆ ಅವುಗಳನ್ನು ಯಾವುದಾದರೂ ಒಂದು ಬಗೆಯ ಒಂದು ಖಾದ್ಯವನ್ನು ತಯಾರಿಸಿ ನಿಮ್ಮ ಡಿನ್ನರ್ ಕೆಲಸವನ್ನು ಮುಗಿಸಿಕೊಳ್ಳಿ. ಇಂತಹ ಪ್ರೇರಣಾದಾಯಕ ವಿಡಿಯೋಗಳಿಗೆ ನಮ್ಮ ಫೇತ್ಫುಲ್ ಕೌನ್ಸಿಲರ್ ಪ್ರಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರಿಯಾ. ಡೋಂಟ್ ವರಿ ಪಾರ್ಟ್ 8ಕ್ಕೆ ಸ್ವಾಗತ. ಚಿಂತೆ ಮಾಡಬೇಡಿ, ಪ್ರತಿದಿನ ಏನು ತಿಂಡಿ ಮಾಡಬೇಕು, ಲಂಚ್ಗೆ ಏನು ಮಾಡಬೇಕು, ರಾತ್ರಿ ಡಿನ್ನರ್ಗೆ ಏನು ಮಾಡಬೇಕು ಅಂತ ಪ್ರತಿದಿನ ನಿಮ್ಮ ಯೋಚನೆಗೆ ಒಂದು ಪೂರ್ಣ ವಿರಾಮ. ನೀವು ಹೌಸ್ ವೈಫ್ ಆಗಿರಲಿ, ವರ್ಕಿಂಗ್ ವುಮೆನ್ ಆಗಿರಲಿ ಅಥವಾ ಬ್ಯಾಚುಲರ್ ಆಗಿರಲಿ, ನಿಮ್ಮ ಪ್ರತಿದಿನದ ಗೊಂದಲದಿಂದ ಈ ವಿಧಾನವನ್ನು ಅನುಸರಿಸಿ. ಬೆಳಗಿನ ತಿಂಡಿ ವಾರದ 7 ದಿನದಲ್ಲಿ ಒಂದು ದಿನ ಇಡ್ಲಿ ಆದರೆ ಇನ್ನೊಂದು ದಿನ ದೋಸೆ, ಒಂದು ದಿನ ಚಪಾತಿ, ಇನ್ನೊಂದು ದಿವಸ ಚಿತ್ರಾನ್ನ, ಪುಳಿಯೋಗರೆ, ರೊಟ್ಟಿ ಮತ್ತು ವಾರದ ಅಂತ್ಯದ ದಿನ ಪೂರಿ, ನೂಡಲ್ಸ್, ಪಾಸ್ತಾ, ಬ್ರೆಡ್ಡು, ಸ್ಯಾಂಡ್ವಿಚ್, ಯಾವುದಾದರೂ ರೀತಿಯ ಬಾತ್ಗಳು ಅಥವಾ ಫ್ರೈಡ್ ರೈಸ್ಗಳು. ಹೀಗೆ ಯಾವುದಾದರೂ ಒಂದು ಮಾಡಿ ನಿಮ್ಮ ಅನುದಿನದ ಕೆಲಸಗಳಿಗೆ ತಕ್ಕ ಹಾಗೆ ಟೈಮ್ ಟೇಬಲ್ ಹಾಕಿಕೊಳ್ಳಿ. ಆಗ ಕೆಲಸ ಸುಲಭವಾಗುತ್ತದೆ.